ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಕೃಷ್ಣ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಅಂತೂ ತುಂಬಾ ಸ್ಪೆಷಲ್. ಇವತ್ತು ನಮ್ಮ ಸಿರಿ ಮಗಳು ಬರ್ಡೇ ಇದೆ. ಸೊ ಹಾಗಾಗಿ ನಾವೆಲ್ಲ ಸೇರಿಕೊಂಡು ಅವಳ ಬರ್ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಇವಾಗ ಜ್ಯೋತಿ ಅಕ್ಕ ಕಾವ್ಯ ಸೇರಿಕೊಂಡು ಮಶ್ರೂಮ್ ಬಿರಿಯಾನಿ ಮಾಡ್ತಾ ಇದ್ದಾರೆ. ನಾನು ರೆಡಿ ಆಗ್ತಾ ಇದ್ದೀನಿ. ನಾನು ಸ್ವಲ್ಪ ಹುಷಾರಿರಲಿಲ್ಲ, ಸೊ ಹಾಗಾಗಿ ಅವರಿಬ್ಬರೇ ಸೇರಿಕೊಂಡು ಅಡುಗೆ ಕೆಲಸ ಎಲ್ಲ ಅವ್ರು ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಎಲ್ಲ ರೆಡಿ ಆಗ್ತಾ ಇದ್ದೀವಿ. ಇನ್ನೇನೋ ಹೋಗಬೇಕು. ಆಲ್ರೆಡಿ ಟೈಮ್ ಆಗ್ತಾ ಇದೆ, 7 ಗಂಟೆಗೆ ಹೋಗ್ತಾ ಇದ್ದೀವಿ. ಹೊರಗಡೆ ಸೆಲೆಬ್ರೇಷನ್ ಮಾಡೋಣ ಅಂದ್ಬಿಟ್ಟು ಬನ್ನಿ ಇವತ್ತಿನ ಲಾಗ್ ಹೇಗಿರುತ್ತೆ ಅಂತ ನೋಡೋಣ. ನಮ್ಮ ಸಿರಿ ಮಗಳು ಬರ್ಡೇಗೆ ಕೃಷ್ಣ ಅವರೊಬ್ಬರು ಮಿಸ್ ಆದರು. ಕೃಷ್ಣ ಅವರು ಕೆಲಸದ ಮೇಲೆ ಬ್ಯಾಂಗ್ಳೂರ್ಗೆ ಹೋಗಿದ್ರು, ಸೊ ಹಾಗಾಗಿ ಅವರೊಬ್ಬರು ಇಲ್ಲ. ಇನ್ನು ಎಲ್ಲ ರೆಡಿಯಾಗಿ ಇಲ್ಲೇ ಪಕ್ಕದ ಏರಿಯಾನೇ ವಿವೇಕಾನಂದ ನಗರದಲ್ಲೇ ಸೆಲೆಬ್ರೇಷನ್ ಮಾಡೋ ಪ್ಲ್ಯಾನ್ ಇದ್ದಿದ್ದು. ಸೊ ಹಾಗಾಗಿ ಎಲ್ಲರೂ ಸಹ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಎಲ್ಲರೂ ಸಹ ಫಸ್ಟ್ ಇಯರ್ ಬರ್ಡೇನೆ ತುಂಬ ಗ್ರ್ಯಾಂಡಾಗಿ ಮಾಡಿಬಿಡ್ತೀವಿ. ಆಮೇಲೆ ಈ ರೀತಿ ಸಿಂಪಲಾಗಿ ಮಾಡ್ತಾ ಹೋಗ್ತೀವಿ. ಬಟ್ ಫಸ್ಟ್ ಇಯರಲ್ಲಿದ್ದಾಗ ಮಕ್ಕಳಿಗೆ ಏನೂ ಗೊತ್ತಾಗಲ್ಲ. ಎಲ್ಲ ಮಕ್ಕಳು ಆಲ್ಮೋಸ್ಟ್ ಫಸ್ಟ್ ಇಯರ್ ಬರ್ಡೇಲಿ ಫುಲ್ ಅಳ್ತಾನೆ ಇರ್ತಾರೆ. ನನ್ನ ಮಗಳೂ ಸಹ ಹೀಗೆ ಅಳ್ತಾನೆ ಇದ್ಲು. ಒಂದು ಬಟ್ಟೆ ಹಾಕಿಸ್ಕೊಳ್ಳೋಕ್ಕೂ ಅಳಳು, ಒಂದು ಫೋಟೋ ತೆಗೆಸ್ಕೊಳ್ಳೋಕ್ಕೂ ಅಳಳು. ಬಟ್ ಮಕ್ಕಳಿಗೆ ಸ್ವಲ್ಪ ಬುದ್ಧಿ ಎಲ್ಲ ತಿಳಿದ ಮೇಲೆ ಒಂದು 3 ಇಯರ್ಸ್ 4 ಇಯರ್ಸ್ 5 ಇಯರ್ಸ್ ಈ ಟೈಮಲ್ಲಿ ಬರ್ಡೇ ಮಾಡೋದ್ರಿಂದ ಅವ್ರು ಎಷ್ಟು ಎಂಜಾಯ್ ಮಾಡ್ತಾರೆ ಅಂತಂದರೆ, ನಮ್ಮ ಸಿರಿ ಹಬ್ಬ ನಮಗೆ ಒಂದು ಡ್ಯಾನ್ಸ್ ಮಾಡೋದಕ್ಕೆ ಬಿಡ್ತಿರ್ಲಿಲ್ಲ. ಅಯ್ಯೋ ಬಿಡ್ರು ನಮಗೆ ಜಾಗನ, ನಾವು ಆಟ ಆಡಬೇಕು, ನಾವು ಡ್ಯಾನ್ಸ್ ಮಾಡಬೇಕು ಅಂತ ಫುಲ್ ಜೋಶಲ್ಲಿ ಹೇಳ್ತಾ ಇದ್ಲು, ಕಿರಿಸ್ತಾ ಇದ್ಲು. ನೋಡ್ತಾ ಇರ್ಬೋದು ಎಷ್ಟು ಎಂಜಾಯ್ ಮಾಡ್ತಿದ್ದಾಳೆ ಅಂದರೆ, 1 ನಿಮಿಷನೂ ವೇಸ್ಟ್ ಮಾಡಿಲ್ಲ. 1 ಅವರಲ್ಲಿ ಯಾರೂ ಸಹ 1 ನಿಮಿಷನೂ ಸಹ ವೇಸ್ಟ್ ಮಾಡಿಲ್ಲ. ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಮಕ್ಕಳಿಗೆ ಬಲೂನ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅಲ್ವಾ. ಇನ್ನು ಮಕ್ಕಳಂತೂ ಬಲೂನ್ ಜೊತೆ ಆಟ ಆಡಿದ್ರು, ಬಿದ್ದು ಉರುಳಾಡೋದ್ರು, ಅಷ್ಟು ಮಟ್ಟಿಗೆ ಆಟ ಆಡಿದ್ರು. ಇನ್ನು ಕೇಕ್ ಕಟ್ ಮಾಡೋ ಟೈಮ್ ಬಂತು. ಇನ್ನು ಅಲ್ಲಿದ್ದಂಥ ಸಾಂಗ್ ಹಾಕ್ಬಿಟ್ರೆ ಕಾಪಿರೈಟ್ ಬರುತ್ತೆ ಅಂದ್ಬಿಟ್ಟು ಮ್ಯೂಸಿಕ್ನ ಹ್ಯಾಡ್ ಮಾಡಿದೆ. ನಮ್ಮ ಸಿರಿ ನೋಡ್ತಾ ಇರ್ಬೋದು, ಅವಳ ಫೋಕಸ್ ಎಲ್ಲ ಬರೀ ಕೇಕ್ ಮೇಲೆ ಇತ್ತು. ಅವಳಿಗೆ ಸ್ವಲ್ಪ ಕೆಮ್ಮು ನೆಗಡಿ ಎಲ್ಲ ಆಗಿಬಿಟ್ಟಿತ್ತು. ಹಾಗಾಗಿ ಯಾರೂ ಜಾಸ್ತಿ ಕೇಕ್ ಕೊಡ್ತಾ ಇರಲಿಲ್ಲ. ನೋಡ್ತಾ ಇದ್ದಿರಲ್ಲ, ಈಗಲೂ ಸಹ ಕೇಕ್ನೇ ನೋಡ್ತಿದ್ದಾಳೆ. ತಿನ್ನಿಸಿ ತತ್ತ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಅಂತ ಕೇಳ್ತಿದ್ಲು. ಬಟ್ ತಿನ್ಸಿದ್ರೆ ಮತ್ತೆ ಕೆಮ್ಮು ನೆಗಡಿ ಎಲ್ಲ ಜಾಸ್ತಿ ಆಗಿಬಿಡುತ್ತೆ ಅಂತ ನಾವೆಲ್ಲ ಸ್ವಲ್ಪ ಕೊಡ್ತಾ ಇದ್ವಿ. ನೋಡ್ತಾ ಇದ್ದೀರಲ್ಲ, ನಮ್ಮ ಅಮ್ಮ ಸಿರಿಗೆ ಗಿಫ್ಟ್ ಕೊಡ್ತಾ ಇದ್ದಾಳೆ. ಯಾವಾಗಲೂ ಅಷ್ಟೇ ಅಮ್ಮು ಯಶು ಇಬ್ಬರೂ ಸಿರಿ ಬರ್ಡೇಗೆ ಆಗಿರ್ಬೋದು, ಇಲ್ಲ ಪುನರ್ವಿ ಬರ್ಡೇಗೆ ಆಗಿರ್ಬೋದು, ಅವರ ಓನ್ ಥಾಟಿಂದ, ಅವ್ರ ಕ್ರಿಯೇಟಿವಿಟಿಯಿಂದ ಗಿಫ್ಟ್ನ ರೆಡಿ ಮಾಡಿ, ಗಿಫ್ಟ್ ರ್ಯಾಪ್ನೆಲ್ಲ ಅವರೇ ರೆಡಿ ಮಾಡಿಕೊಂಡು ಕ್ಯೂಟ್ ಆದಂತಹ ಗಿಫ್ಟ್ನ ಕೊಡ್ತಾರೆ. ಅದು ನೋಡೋದೇ ಒಂದು ಚೆಂದ. ಇನ್ನು ನೋಡ್ತಾ ಇದ್ದೀರಲ್ಲ, 3 ಜನನೂ ಸೇರಿಕೊಂಡು ಡ್ಯಾನ್ಸ್ ಮಾಡಿದ್ವಿ, ತುಂಬ ಎಂಜಾಯ್ ಮಾಡಿದ್ವಿ. 3 ಜನನೂ ಒಟ್ಟಿಗೆ ಇದೆ ಫಸ್ಟ್ ಟೈಮ್ ನಾವು 3 ಜನನೂ ಡ್ಯಾನ್ಸ್ ಮಾಡಿರೋದು. ನಾನಿದ್ದಾಗ ಕಾವ್ಯ ಇರ್ತಿರ್ಲಿಲ್ಲ, ಕಾವ್ಯ ಇದ್ದಾಗ ನಾನು ಇರ್ತಾ ಇರಲಿಲ್ಲ. ಈಗ ಆಗ್ತಾ ಇತ್ತು. ಇನ್ನು ಸಿರಿ ಬರ್ಡೇ ಇರೋದ್ರಿಂದ 3 ಜನನೂ ಒಟ್ಟಿಗೆ ಸೇರಿದ್ವಿ. ಇನ್ನು ನಮ್ಮ ಸಿರಿ ಅಂತೂ ಬರೋದಕ್ಕೆ ರೆಡಿ ಇರಲಿಲ್ಲ. ನೋಡಿದ್ರಲ್ಲ, ಅವಳು ಅಳ್ತಾ ಇದ್ಲು, ನಾನು ಬರಲ್ಲ, ಇಲ್ಲೇ ಇನ್ನೊಂದು ಸ್ವಲ್ಪ ಆಟಾಡೋಣ ಪ್ಲೀಸ್ ಅಂದ್ಕೊಂಡು ರಿಕ್ವೆಸ್ಟ್ ಮಾಡ್ತಾ ಇದ್ಲು. ಟೈಮ್ ಮುಗೀತು, ನೆಕ್ಸ್ಟ್ ಟೈಮ್ ಬರೋಣ ಅಂದ್ಕೊಂಡು ಅವ್ರ ಮಾವ ಹೇಳ್ಕೊಂಡು ಕರ್ಕೊಂಡು ಬಂದರು. ಇನ್ನೆಲ್ಲ ಹೊರಡೋ ಟೈಮ್ ಬಂತು. ಕಾವ್ಯ ಅವ್ರು ಇನ್ನೊಬ್ಬರು ಬ್ರದರ್ ಬರೋದಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ. ಕೇಕ್ ಕಟ್ಟಿಂಗ್ ಟೈಮಲ್ಲಿ ಅವರು ಬರಲಿಲ್ಲ, ಸ್ವಲ್ಪ ಲೇಟ್ ಆಗಿಬಿಡ್ತು ಅಂದ್ಬಿಟ್ಟು ಈಗ ಮನೆಗೆ ಹೋಗೋ ಟೈಮಲ್ಲಿ ಬಂದರು. ಹಾಗೆ ಇವತ್ತು ಏನಪ್ಪ ಊಟ ಅಂತ ಅಂದರೆ ಮಶ್ರೂಮ್ ಬಿರಿಯಾನಿ, ಹಾಲು ಖೀರು, ಹಾಗೆ ಮೊಸರು ಬಜ್ಜಿ, ಹಪ್ಪಳ ಮಾಡಿದ್ವಿ. ಇನ್ನು ನಾನೇನು ಮಾಡಿರಲಿಲ್ಲ, ಅಡುಗೆ ಕೆಲಸ ಎಲ್ಲ ಕಾವ್ಯ ಜೊತೆ ಕನೆ ಸೇರ್ಕೊಂಡು ಮಾಡಿದ್ದು. ನಮ್ಮ ಮಕ್ಕಳು ನೋಡ್ತಾ ಇರ್ಬೋದು, ಅವರು ಎಲ್ಲ ಕೂತ್ಕೊಂಡು ಊಟ ಮಾಡ್ತಿದ್ರು. ಸಿರಿ ಬರ್ಡೇ ವಿಡಿಯೋ ಜೊತೆಗೆ ಒಂದು ಹಳೆ ಕ್ಲಿಪ್ಪಿಂಗ್ ವಿಡಿಯೋನೂ ಸಹ ಇತ್ತು. ಸೊ ಹಾಗಾಗಿ ಅದನ್ನು ಸಹ ಆ್ಯಡ್ ಮಾಡ್ತಾ ಇದ್ದೀನಿ. ಕಾಣಿಸ್ತಿದೆಯಲ್ಲ ಅಲ್ಲೇ ಬೆಂಕಿ ಮಮ್ಮ ಇಲ್ಲಮ್ಮ.
ಇನ್ನು ಅಮ್ಮು ಏರ್ ಕಟ್ ಮಾಡಿಸಿ ಮುಗೀತು. ಫೈನಲ್ ಲುಕ್ಕು ಹೀಗೆ ಬಂದಿದೆ. ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾಳೆ, ಒಳ್ಳೆ ಪ್ರಿಟಿಯಾಗಿ ಕಾಣಿಸ್ತಿದ್ದಾಳೆ. ಅಮ್ಮಗಂತೂ ಏರ್ ಗ್ರೋತಿಂಗ್ ತುಂಬ ಫಾಸ್ಟಾಗಿ ಆಗುತ್ತೆ. ಸೊ ಹಾಗಾಗಿ ಶಾರ್ಟಾಗಿ ಇರಲಿ ಅಂದ್ಬಿಟ್ಟು ಶಾರ್ಟಾಗಿ ಕಟ್ ಮಾಡಿಸಿದ್ದೀವಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಹಾಗೆ ಎದುರುಗಡೆನೆ ಗೋಬಿ ಇತ್ತು. ಸೊ ಗೋಬಿ ತಿನ್ನೋಣ ಅಂತ ಬಂದ್ವಿ. ಇದು ಕುವೆಂಪು ನಗರದಲ್ಲಿರುವಂಥ ಅಮೃತ್ ಗೋಬಿ. ಈವ್ನಿಂಗ್ ಟೈಮಲ್ಲಿ ಓಪನ್ ಆಗುವಂಥದ್ದು. ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ. ಮೈಸೂರಿನಲ್ಲಿ ನಾನು ಎಲ್ಲೂ ಗೋಬಿ ತಿನ್ನಲ್ಲ ಫ್ರೆಂಡ್ಸ್. ಇಲ್ಲೇನೆ ನಾನು ತಿನ್ನೋದು ಅಮೃತ್ ಗೋಬಿನಲ್ಲೇ ನಾನು ಗೋಬಿ ತಿನ್ನುವಂಥದ್ದು. ಟೇಸ್ಟ್ ವೈಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಇನ್ನು ಬೇರೆ ಕಡೆ ಎಲ್ಲ ನನಗೆ ಹೆವಿ ಕಲರ್ ಹಾಕಿರ್ತಾರೆ, ಒಂಥರ ತಿನ್ನೋದಕ್ಕೆ ಮನಸ್ಸಾಗೋದಿಲ್ಲ. ಇಲ್ಲಿ ಮಾತ್ರ ತುಂಬ ಇಷ್ಟ ಆಗುತ್ತೆ. ತಿನ್ನಬೇಕು ಅನಿಸ್ದಾಗ ಇಲ್ಲೇ ನಾನು ಬಂದು ಗೋಬಿ ತಿನ್ನುವಂಥದ್ದು. ಹಾಗೆ ಫ್ರೆಂಡ್ಸ್, ನೀವು ಯಾರಾದರೂ ಈ ವಿಡಿಯೋನ ಮೈಸೂರಿನಲ್ಲಿರೋರು ಯಾರಾದರೂ ನೋಡ್ತಾ ಇದ್ದರೆ ನೀವು ಸಹ ಅಮೃತ್ ಗೋಬಿನ ಟೇಸ್ಟ್ ಮಾಡಿದರೆ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಜ್ಯೋತಿ ಅಕ್ಕ ಟೀ ಕುಡಿಬೇಕು ಅಂತ ಹೇಳ್ತಾ ಇದ್ರು. ಇಲ್ಲೇ ಪಕ್ಕದಲ್ಲಿ ಹೊಸದಾಗಿ ಕೆಫೆ ಓಪನ್ ಆಗಿದೆ, ಬನ್ನಿ ಅಲ್ಲೇ ಟೇಸ್ಟ್ ಮಾಡೋಣ ಅಂತ ಬಂದ್ವಿ. ಇನ್ನು ವೆಂಕಟೇಶಣ್ಣ ಪಕೋಡ ಟೀ ಎಲ್ಲ ಆರ್ಡ್ರ್ ಮಾಡಿದ್ರು. ಮಳೆ ಬರ್ತಾ ಇತ್ತು. ವೆದರ್ಗೂ ಆ ಟೀ ಪಕೋಡಗೂ ಟೇಸ್ಟ್ ತುಂಬ ಚೆನ್ನಾಗಿತ್ತು. ಕೆಫೆನೂ ತುಂಬ ಪಾಸಿಟಿವ್ ವೈಬಲ್ ಇತ್ತು. ಈವ್ನಿಂಗ್ ಆಗಿತ್ತಲ್ಲ, ಸೊ ಹಾಗಾಗಿ ಅಲ್ಲೂ ಸಹ ಪೂಜೆ ಎಲ್ಲ ಮಾಡಿದರು. ಒಂಥರ ವೈಬ್ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಇನ್ನು ವೆಂಕಟೇಶಣ್ಣ ನನ್ನನ್ನು ಮನೆಗೆ ಡ್ರಾಪ್ ಮಾಡಿ ಅವರು ಸಹ ಹೋದರು. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದು ಪುಟ್ಟ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ರೆ ಬೇಗ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.